Welcome to Karnataka Industrial Areas Development Board. KIADB is a key player in Karnataka's industrial growth. KIADB drives the state's economy by developing industrial clusters, supporting business, and fostering economic expansion. With over 150 industrial areas, KIADB is crucial to Karnataka's industrial landscape. Let's look at two significant ones, Harihara and Davanagere. Davanagere Industrial Area is a bustling hub with over 2,000 operational units, ranging from textiles to food processing. It significantly boosts the local economy with an estimated turnover of 2,000 crores annually. ನಮಸ್ತೆ, ಮಹಾಂತೇಶ್ ಅಂತ ಅವಿಶ್ ಮೆನ್ಷನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ನಮ್ಮ ಕಂಪ್ನಿ 2014ರಿಂದ ಸ್ಟಾರ್ಟ್ ಆಗಿ 10 ವರ್ಷ ಕಂಪ್ಲೀಟ್ ಆಗಿ 11ನೇ ವರ್ಷ ಪ್ರಾರಂಭ ಆಗಿದೆ. ನಮ್ಮ ಕಂಪ್ನಿಯಲ್ಲಿ ಬಂದ್ಬಿಟ್ಟು ಮಶ್ರೂಮ್, ಬೇಬಿ ಕಾರ್ನು, ಫಿಂಗರ್ ಚಿಪ್ಸು ಎಲ್ಲವೂ ನಾವು ಸೇಲ್ ಮಾಡ್ತಾ ಇದ್ದೇವೆ. ನಮ್ಮ ಕಂಪ್ನಿಯಲ್ಲಿ 11 ಜನ ವರ್ಕರ್ ಇದ್ದಾರೆ ಮತ್ತು ನಮ್ದು ಗಾರ್ಲಿಕ್ ಮಷಿನ್ ಇದೆ. ನಮ್ಮದೇ ಓನ್ ಪ್ರಾಡಕ್ಟ್. ನಾವು ಎಂಟೈರ್ ದಾವಣಗೆರೆ, ಹರಪನಹಳ್ಳಿ, ಜಗಳೂರು, ರಾಣೆಬೆನ್ನೂರು, ಶಿವಮೊಗ್ಗ, ದುರ್ಗ ಎಲ್ಲ ಕಡೆ ಸಪ್ಲೈ ಕೊಡ್ತೀವಿ. ಮೇನ್ ನಮ್ದು ಬಂದ್ಬಿಟ್ಟು ಮಶ್ರೂಮ್ ಡೀಲರ್ ಮತ್ತು ರಿಲಯನ್ಸ್ ಎಂಟೈರ್ 60 ಶಾಪಿಂಗ್ ನಾವು ಇಲ್ಲಿಂದ ಸಪ್ಲೈ ಆಗುತ್ತೆ. ನಮ್ಮದು 5.5 ಇಂದ 6 crore ಇಯರ್ಲಿ ಸೇಲ್ ಮಾಡ್ತೀವಿ. ಕರುಣ್ ಇಂಡಸ್ಟ್ರಿಯಲ್ ದಾವಣಗೆರೆಯಲ್ಲಿ 70ರಿಂದ 80 ಕಂಪ್ನಿ ಇದೆ. MSME ಲೋನ್ ಇಂದ ನಾವು ಬಿಸ್ನೆಸ್ ಅನ್ನು ಹೆಚ್ಚು ಮಾಡ್ಕೋಬಹುದು ಮತ್ತು ನಮ್ಮ ಸ್ಟಾಫ್ಗಳನ್ನ ಹೆಚ್ಚಿಗೆ ತಗೊಂಡು ನಾವು ಹೆಚ್ಚಿಗೆ ಸೇಲ್ ಮಾಡಿ ಎಂಟೈರ್ ದಾವಣಗೆರೆ ಡಿಸ್ಟಿಕ್ ಆಗಲಿ, ಶಿವಮೊಗ್ಗ ಡಿಸ್ಟಿಕ್, ಹೆಚ್ಚಿಗೆ ದುರ್ಗ ಡಿಸ್ಟಿಕ್ ಎಲ್ಲರಿಂದ ನಾವು ಸೇಲ್ ಮಾಡ್ಬೋದು. ನನ್ನ ಹೆಸರು ಮಾವಿಜೇನ್ ಅಂತ ಅಂಬಿಕಾ ಫರ್ನಿಚರ್ ಅಂಡ್ ಇಂಡಸ್ಟ್ರೀಸ್ ಅಂತ ಅಂದು ಕರೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫ್ಯಾಕ್ಟ್ರಿ ಇದೆ. 2007ರಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಪ್ರೆಸೆಂಟ್ಲಿ 45 ವರ್ಕರ್ಸ್ ಇದ್ದಾರೆ. ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಾಗೆ ನಾವು ಮಾಡ್ಯುಲರ್ ಫರ್ನಿಚರ್ ಮಾಡ್ತೀವಿ, ಆಫೀಸ್ ಫರ್ನಿಚರ್, ಹೋಮ್ ಫರ್ನಿಚರ್ ಮತ್ತೆ ಡಿಸೈನರ್ ಸೋಫಾಸ್ ನಾಗೆ ಎಸ್ಪೆಷಲಿ ರಿಕ್ಲೈನರ್ ಸೋಫಾಸ್ ನಾಗೆ ಸ್ಪೆಷಲಿಸ್ಟ್ ಇದೀವಿ ನಾವು. ಇದ್ರ ಜೊತೆಗೆ ಇವಾಗ ನಮ್ದು ಟರ್ನ್ ಓವರ್ 6 ಇಂದ 7 ಕೋಟಿ ಇದೆ. MSME ಲೋನ್ ತಗೊಂಡಿದ್ದೀವಿ, ಬಹಳ ಯೂಸ್ ಆಗಿದೆ. ಆಮೇಲೆ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಇದೆ ನಮಗೆ. ಆಮೇಲೆ ಎಕ್ಸ್ಟೆನ್ಷನ್ 2.5 ಎಕರೆ ಒಳಗೆ ಫ್ಯಾಕ್ಟ್ರಿ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಒಂದು ಗುರಿ ಇದೆ. ಅದಕ್ಕೂ MSME ಲೋನ್ ನಮಗೆ ಬಹಳ ಯೂಸ್ ಆಗ್ತದೆ. MSME ಲೋನ್ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಐತಲ್ಲ, ಇವಾಗ ಏನ್ ಮಾಡ್ಕೊಡ್ತಿದಲ್ಲ, ಇನ್ನು ಅದ್ರಾಗೆ ಸಬ್ಸಿಡಿ ಸಿಕ್ಕರೆ ಇನ್ನು ಈಗ ಇಂಡಸ್ಟ್ರೀಸ್ ಡೆವಲಪ್ ಆಗುತ್ತೆ. Harihara is another vital industrial zone. 150 units in sectors like chemicals, engineering, and agro-based industries. This area contributes approximately 1,500 crores to the regional economy each year. ನಾವು ಉಪಾಧ್ಯಾಯ ಕಾಂಡಿಮೆಂಟ್ಸ್ ಅಂತ ಹರಿಹರ. ನನ್ನ ಹೆಸರು ರಕ್ಷಿತ್ ಉಪಾಧ್ಯಾಯ. ನಾವು ಇದನ್ನು ಸ್ಟಾರ್ಟ್ ಮಾಡಿ ಈಗ ಇಲ್ಲಿ ಬಂದು 5 years ಆಯ್ತು. ನಮ್ಮ ಮೊದಲಿಂದ 29 years ಇಂದ ಬೇಕರಿ ಡಿಪಾರ್ಟ್ಮೆಂಟ್. ನಾವು ಎಲ್ಲ ಬೇಕರಿ ಖಾರ ಮಿಕ್ಸ್ಚರ್ ಐಟಮ್ಸ್, ಖಾರ, ಚಕ್ಲಿ, ಕೋಡ್ಬೇಳೆ, ಶಂಕರಪೊಳೆ ಎಲ್ಲ ನಮ್ದು 16 ಪ್ರಾಡಕ್ಟ್ಸ್ ಇದೆ. ಆಮೇಲೆ ಇಲ್ಲಿ ಹರಿಹರ ಇಂಡಸ್ಟ್ರಿಯಲ್ ಏರಿಯಾದೊಳಗೆ ಅಬೌವ್ 200 ಫ್ಯಾಕ್ಟ್ರೀಸ್ ಇದೆ. ಬಿಸ್ನೆಸ್ ಲೋನ್ ಸಿಕ್ಕರೆ ಬಹಳ ಒಳ್ಳೇದಾಗುತ್ತೆ. ಅಲ್ಲಿ ಲೋನಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ನಾವು ಮಿಷಿನರಿ ಎಲ್ಲ ಅಪ್ಡೇಟ್ ಮಾಡ್ಬೋದು. ಆಮೇಲೆ ಈಗ ನಾವು 4 ಜನ 5 ಜನ ಕೆಲ್ಸದವ್ರನ್ನ ಇಟ್ಕೋಬಹುದು. ಆಮೇಲೆ ಕೆಲಸ ಎಲ್ಲ ಫಾಸ್ಟ್ ಆಗುತ್ತೆ ಮಿಷಿನರಿ ಅಪ್ಡೇಟ್ಸ್ ಆದ್ರೆ. ಅದರಿಂದ ಲೋನ್ ಸಿಕ್ಕರೆ ತುಂಬಾ ಒಳ್ಳೇದು. ಷಣ್ಮುಖರಾವ್ ಅಂತ ಹೇಳಿ, ನಾನು ಹರಿಹರ ಟೂಲ್ಸ್ ಅಂಡ್ ಆಕ್ಸರೀಸ್ ಇನ್ ಪ್ರೊಪ್ರೈಟರ್. ನಾನು 2004 ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆ. ನಮ್ಮಲ್ಲಿ 8 ಜನ ಕೆಲಸ ಮಾಡ್ತಾ ಇದ್ದಾರೆ. ನಾವು ಚೆಕ್ನ ತಯಾರು ಮಾಡ್ತೀವಿ, ಓನ್ ಪ್ರಾಡಕ್ಟ್. ನಾವು ಡಿಫೆನ್ಸ್ ಫ್ಯಾಕ್ಟ್ರಿ, ಗೌರ್ಮೆಂಟ್ ಫ್ಯಾಕ್ಟ್ರಿಗಳಿಗೆಲ್ಲ ನಾವು ಲೇತ್ ಚೆಕ್ನ ಸಪ್ಲೈ ಮಾಡ್ತೀವಿ. 2004 ಕಂಪನಿ ಸ್ಟಾರ್ಟ್ ಮಾಡಿದೆ. ನಾನು 2008 ನನಗೆ ಕೆನರಾ ಬ್ಯಾಂಕಿಂದ 1.5 ಲಕ್ಷ ರೂಪಾಯಿ ಓಡಿ ಕೊಟ್ಟರು ಫಸ್ಟ್. ಬಟ್ ಓಡಿ ಕೊಟ್ಟಿದ್ರಿಂದ ನನಗೆ ಉಪಯೋಗ ಆಗಿದೆ. ಯಾಕಂದರೆ
ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋಕ್ಕೆ ಮತ್ತು ಬೇರೆ ಇದು ಟೂಲ್ಸು ಟಿಪ್ಸು ಇವೆಲ್ಲ ಪರ್ಚೇಸ್ ಮಾಡೋಕ್ಕೆ ನನಗೆ ಯೂಸ್ ಆಗಿದೆ ಇದು ಓಡಿಯಿಂದ. ಬಟ್ ನನಗೆ ಏನಪ್ಪ ಅಂದರೆ ಪಾರ್ಟಿಯಿಂದ ನಾವು ಮೆಟೀರಿಯಲ್ ಸಪ್ಲೈ ಮಾಡಿದ್ರೆ ಕರೆಕ್ಟ್ ಟೈಮಿಗೆ 60 ಡೇಸ್ ತನಕ ಪೇಮೆಂಟ್ ಬರಲ್ಲ ನಮಗೆ. ಹಂಗಾಗಿ ನಮಗೆ ಈ ಓಡಿ ಫೆಸಿಲಿಟೀಸ್ ಇದೆಲ್ಲ ಬ್ಯಾಂಕಿಂದ ಕೊಟ್ಟಿರೋದು ನಮ್ಗೆ ಅನುಕೂಲ ಆಗಿದೆ. ನನಗೆ ಓಡಿ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡಿದ್ರೆ ಭಾಳ ಉಪಯೋಗ ಆಗುತ್ತೆ. ನಾವು ಸ್ವಲ್ಪ ಹೆವಿ ಜಾಸ್ತಿಯಾಗಿ ಪ್ರೊಡಕ್ಷನ್ ಮಾಡ್ಬೋದು. ಪ್ರೊಡಕ್ಷನ್ ಮಾಡ್ಕೊಂಡು ಸ್ಟಾಕ್ ಇಟ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ಯಾಕಂದರೆ ಹ್ಯಾಂಡ್ ಟು ಮೌತ್ ಆದರೆ ನಮ್ಮ ಕೈಲಿ ಮಾರ್ಕೆಟ್ನ ಕ್ಯಾಚ್ ಮಾಡೋಕ್ಕಾಗಲ್ಲ. ನಾವು ಒಂದು ಸ್ವಲ್ಪ ಜಾಸ್ತಿ ಓಡಿ ಕೊಟ್ಟು ಅಂದರೆ ಜಾಸ್ತಿ ರಾ ಮೆಟೀರಿಯಲ್ ಹಾಕಿ ಪ್ರೊಡಕ್ಷನ್ ಸ್ಯಾಲ್ರಿ ಕೊಟ್ಟು ಪ್ರೊಡಕ್ಷನ್ ಇದು ಮಾಡಿ ಮೆಟೀರಿಯಲ್ ಸ್ಟಾಕ್ ಇಟ್ಕೊಂಡ್ರೆ ನಮಗೆ ಮುಂದೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಓಡಿ ಅನೌನ್ಸ್ ಮಾಡಿದ್ರೆ ಒಳ್ಳೇದು ಅಂತ ನನಗೆ. ನನ್ನ ಹೆಸರು ಅಬ್ರಾರ್ ಅಂತ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ವೆಲ್ಡನ್ ಸ್ಟೀಲ್ ಅಂತ. ನಾವು ಕಂಪ್ನಿ ಸ್ಟಾರ್ಟ್ ಮಾಡಿರೋದು 2011 ಅಲ್ಲಿ. ನಾವು ಇಂಡಕ್ಷನ್ ಫರ್ನೇಸ್ ರನ್ ಮಾಡ್ತೀವಿ. ಮೆಲ್ಟಿಂಗ್ ಫೌಂಡ್ರಿ ಅಂತಾರೆ ಇದಕ್ಕೆ. ಬೇಸಿಕಲಿ ಫೌಂಡ್ರಿ, ಕ್ಯಾಸ್ಟಿಂಗ್, ಸ್ಟೀಲ್ ಕ್ಯಾಸ್ಟಿಂಗ್, ಕ್ಯಾಸ್ಟ್ ಐರನ್, ಎಚ್ ಐರನ್ ಇವೆಲ್ಲ ಆಟೋಮೊಬೈಲ್, ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಮತ್ತೆ ಆರ್ಡರ್ ಬೇಸ್ಡ್ ಕ್ಯಾಸ್ಟಿಂಗ್ಸ್ ಎಲ್ಲ ಸಪ್ಲೈ. ನಮ್ಮ ಹತ್ರ ಟೋಟಲ್ ಲೇಬರ್ ಫೋರ್ಸ್ ಬಂದ್ಬಿಟ್ಟು 16 ಮೆಂಬರ್ಸ್ ಇದ್ದಾರೆ. 12 ಅಲ್ಲಿ ನಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು 100 lakh rupees ಲೋನ್ ಕೊಟ್ಟಿದ್ರು. ಅದು ಟರ್ಮ್ ಲೋನು ಪ್ಲಸ್ 30 lakh rupees ಓಡಿ ಇತ್ತು. ಕ್ಲಿಯರ್ ಆಗಿ ಆಲ್ಮೋಸ್ಟ್ ಒಂದು 1.5 year ಆಗಕ್ಕೆ ಬಂದಿತ್ತು. ಅಂದ್ರೆ ಪ್ರಾಸೆಸ್ ಅಲ್ಲಿ ತುಂಬಾ ಟೈಮ್ ಹೋಗ್ಬಿಡುತ್ತೆ. ಒಂದು ಎರಡನೇದು ಏನಪ್ಪಾ ಅಂದ್ರೆ ಇವತ್ತಿಂದು ಪರ್ಚೇಸ್ ರೇಟಿಗೂ ಸೆಲ್ಲಿಂಗ್ ರೇಟಿಗೂ ಆನ್ಲೈನ್ ಎಲ್ಲ ಆಗಿರೋ ಕಡೆಯಿಂದ ಮಾರ್ಜಿನ್ಸ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ, ಮಾರ್ಜಿನ್ ಸ್ಲೋ ಆಗಿದೆ. ಹಾಗಾಗಿ ಏನಾಗಿದೆಯಪ್ಪ ಅಂದ್ರೆ ಅವರು ವ್ಯಾಲ್ಯೂಯೇಷನ್ ಪ್ರಾಪರ್ಟಿ ಮಾಡಿ ಲೋನ್ ಕೊಡ್ತಾರೆ. ಒಂದು ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಕಮ್ಮಿ ಪ್ರಾಪರ್ಟಿ ಇದ್ದವ್ರದ್ದು ಲೋನ್ ಕಮ್ಮಿ ಆಗುತ್ತೆ, ಅವ್ರದ್ದು ಕ್ಯಾಪಿಟಲ್ ಕಮ್ಮಿ ಆಗುತ್ತೆ, ಅವ್ರ ಮಾರ್ಕೆಟ್ ಅಲ್ಲಿ ಕಂಪೀಟ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಫೋರ್ ವ್ಯಾಲ್ಯೂಯೇಷನ್ ಮಾಡ್ಸ್ಕೊಂಡ್ ಮಾಡಕ್ ಹೋಗಪ್ಪ ಅಂದ್ರೆ ಇಂಟ್ರೆಸ್ಟ್ ರೇಟ್ ವರ್ಕೌಟ್ ಆಗಲ್ಲ. ಈ ಸಮಸ್ಯೆನೂ ಇದೆ, ಬೂನು ಇದೆ, ಬೇನು ಇದೆ. ಏನಪ್ಪಾ ಪ್ರಾಜೆಕ್ಟ್ ಶುಡ್ ಬಿ. ನಾನು ಗಂಗಾಧರ್ ಅಂತ ಹರಿಹರದಿಂದ. ನಮ್ಮ ಫರ್ಮ್ ಹೆಸರು ಸ್ಮಿತ್ರ ಎಂಟರ್ಪ್ರೈಸಸ್. ನಾವು 1997 ಇಂದ ಶುರು ಮಾಡಿದ್ದೀವಿ. ನಮ್ಮಲ್ಲಿ ಅರೌಂಡ್ 10 ವರ್ಕರ್ಸ್ ಇದ್ದಾರೆ. ನಮ್ಮ ಪ್ರಾಡಕ್ಟ್ಸ್ಗಳು ಬಂದು ಗೇಜಸ್ ಅಂತ ಮಾಡ್ತೀವಿ, ಆಲ್ ಓವರ್ ಕರ್ನಾಟಕ, ಇಂಡಿಯಾ, ಈವನ್ ಎಕ್ಸ್ಪೋರ್ಟ್ಸ್ ಕೂಡ ಮಾಡ್ತೀವಿ. ಮಿಷಿನ್ ಟು ರ್ಯಾಕ್ ಸರ್ವಿಸ್, ಗೇಜಸ್ ಎಲ್ಲ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಎಲ್ಲ ಮಾಡ್ತೀವಿ. ನಮ್ದು ಟರ್ನ್ ಓವರ್ ಬಂದು ಅರೌಂಡ್ 50 to 60 lakhs ಇರುತ್ತೆ ಪರ್ ಆ್ಯನಮ್. ವರ್ಕರ್ಸ್ ಬಂದು ಅರೌಂಡ್ 10 to 12 ಇರ್ತಾರೆ. ಮುಂಚೆ ಸ್ಟಾರ್ಟ್ ಆದ್ಮೇಲೆ 5-6 ವರ್ಷ ಆದ್ಮೇಲೆ ಬ್ಯಾಂಕ್ ತೊಗೊಂಡ್ಬೋದು ಓಡಿ ಲಿಮಿಟ್ಗೆ. ನೆಕ್ಸ್ಟ್ ನಮ್ದು ಸ್ಟಾಕ್ ಇರುತ್ತಲ್ಲ, ಅದೇ ನೆಕ್ಸ್ಟ್ ಓಡಿ ತೊಗೊಂಡಿದ್ದು. ನೆಕ್ಸ್ಟ್ ಲೋನ್ ಇಲ್ಲ ಅಂದ್ರೆ ಟೈಮ್ ಸರಿಯಾಗಿ ದುಡ್ಡು ಸಿಕ್ಕಿರಲ್ಲ ಏನೇ ಕಾರು ಪೇಮೆಂಟ್ ಮಾಡಕ್ಕಂತ. ಲೋನ್ ತೊಗೊಂಡ್ರಿಂದ ಹೆಲ್ಪ್ ಆಗುತ್ತೆ, ಇಮಿಡಿಯೇಟ್ ಪೇಮೆಂಟ್ ಮಾಡ್ಬೋದು, ಕಮಿಟ್ಮೆಂಟ್ನ ಈಸಿಯಾಗಿ ಫುಲ್ಫಿಲ್ ಮಾಡ್ಬೋದು. ಈಗ ತೀರಿಸ್ಬೇಕು ಅಂದ್ರೆ ಇದೆ, ಪ್ಲಸ್ ಇಂಟ್ರೆಸ್ಟ್ ತೀರಿಸಲೇಬೇಕು. ಅದು ಲೋನ್ ಸಿಕ್ಕೋದ್ರಿಂದ ಇಂಪ್ರೂವ್ ಆಗುತ್ತೆ, ಟೈಮ್ಗೆ ಹೆಲ್ಪ್ ಆಗುತ್ತೆ. But accessing finance remains a challenge for many MSMEs. That's where Aage.com steps in. Aage.com, the leading MSME loan distribution platform, empowering MSMEs with accessible loans and financial solutions. With 1,000 plus loan products, expert loan agents, and cutting-edge technology, Aage.com ensures an exceptional experience. Contact Aage.com in empowering Karnataka's MSMEs. Unlock your business potential. Shaping Karnataka's future with KIADB's support and Aage.com's financial solutions. Karnataka industrial sector will continue to thrive.